ಆದರೆ ಅವರಲ್ಲಿ ಬಹಳಷ್ಟು ಸಾಮಾಜಿಕ ಕಳಕಳಿ ಇತ್ತು. ಸಾಮಾಜಿಕ ಕಳಕಳಿ ಅಂತ ಹೇಳಿದಾಗ ನಾವು ಯಾವ ಸಮಾಜದಲ್ಲಿ ವಾಸ ಮಾಡ್ತೀವಲ್ಲ ಆ ಸಮಾಜದ ಲೋಪದೋಷಗಳನ್ನು ಸರಿಪಡಿಸಬೇಕು. ನಮ್ಮ ಸುತ್ತಮುತ್ತ ಜಗತ್ತಿನಲ್ಲಿ ಏನೇನು ಸಮಸ್ಯೆ ಇವೆ, ತೊಂದರೆ ಇದೆ, ಅವೆಲ್ಲ ಪರಿಹಾರ ಆಗಬೇಕು ಅನ್ನುವ ವಿಷಯದಲ್ಲಿ ಶ್ರೀಮಾತೆಯವರಿಗೆ ಬಹಳ ಯೋಚನೆ ಇತ್ತು. ಉದಾಹರಣೆಗೆ ಅಂದಿನ ಕಾಲದಲ್ಲಿ ಬಾಲ್ಯ ವಿವಾಹ ಬಹಳಷ್ಟು ಇತ್ತು. ಸ್ವಯಂ ಶ್ರೀಮಾತೆಯವರು ಕೂಡ ಬಾಲ್ಯದಲ್ಲೇ ವಿವಾಹವಾಗಿದ್ದವರು. ಆದರೆ ಶ್ರೀಮಾತೆಯವರಿಗೆ ಬಾಲ್ಯ ವಿವಾಹ ಇಷ್ಟ ಇರಲಿಲ್ಲ. ಬಾಲ್ಯ ವಿವಾಹದ ಲೋಪದೋಷಗಳೇನು, ಸಮಸ್ಯೆ ಏನು ಅದನ್ನು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು. ನಿವೇದಿತಾ ಶಾಲೆಯಲ್ಲಿ ಇಬ್ಬರು ಹೆಣ್ಮಕ್ಳಿರ್ತಾರೆ. ಅವರಿಗೆ 20-22 ವರ್ಷ ಆಗಿರುತ್ತೆ. ಅವರನ್ನು ತೋರಿಸಿ ಶ್ರೀಮಾತೆಯವರು ಹೇಳ್ತಾರೆ, ನೋಡಿ ಇವರಿಬ್ಬರು ಮದುವೆ ಆಗದೆ ಎಷ್ಟು ಸುಖವಾಗಿದ್ದಾರೆ, ವಿದ್ಯಾಭ್ಯಾಸ ಕಲಿತುಕೊಂಡು ಜೀವನದಲ್ಲಿ ಹೇಗೆ ಮುಂದೆ ಬಂದಿದ್ದಾರೆ, ಹೇಗೆ ಇವರು ತಮ್ಮ ಕಾಲಿಗೆ ತಾವು ನಿಂತಿದ್ದಾರೆ. ನಮ್ಮ ಸೀಮೆಯ ಅಂದ್ರೆ ನಮ್ಮ ಕಡೆಯ ಹುಡುಗಿಯರಿಗೆ 8 ವರ್ಷ ಆಗಿಲ್ಲ, ಆಗಲೇ ಎಲ್ಲರೂ ಮಾತಾಡ್ತಾರೆ, ಇನ್ನೂ ಮದುವೆ ಆಗಿಲ್ವಾ, ಇನ್ನೂ ಮದುವೆ ಆಗಿಲ್ವಾ, ಬೇಗ ಮದುವೆ ಆಗದಿದ್ರೆ ಅವರು ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರ್ತಿದ್ದೇನು ಅಂತ ಶ್ರೀಮಾತೆಯವರು ದೂರದೃಷ್ಟಿಯಿಂದ ಕೂಡಿ ಮಾತನಾಡ್ತಾರೆ. ಪದ್ಧತಿಯ ಲೋಪದೋಷಗಳನ್ನು ಉದ್ದೇಶಿಸಿ ಶ್ರೀಮಾತೆಯವರು ಹೇಳ್ತಾರೆ, ಮಕ್ಕಳು ಚಿಕ್ಕ